ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಲುವಿಸ್ ಅಂಡ್ ಲೈಫ್. ಫಸ್ಟ್ ಆಫ್ ಆಲ್ ನನ್ನ ಪ್ರೀವಿಯಸ್ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ನಿಜವಾಗಿ ಹೇಳಬೇಕಾದ್ರೆ ಇದು ನನ್ನ ಲೈಫಲ್ಲಿ ಹೊಸ ಸ್ಟಾರ್ಟ್ ಅಂತ ಹೇಳ್ತೀನಿ. ನಮ್ಮದು ಡೈಲಿ ಲೈಫ್ ಏನಿದೆ, ರೂಟೀನ್ ಏನಿದೆ, ಲೈಕ್ ಜಾಬ್ ಆಗಲಿ, ಮನೆ ಏನು ಕೆಲಸ ಇದೆ, ಅದನ್ನು ಬಿಟ್ಟು ಲೈಫಲ್ಲಿ ಇನ್ನೂ ಕೂಡ ಜಾಸ್ತಿ ಎಂಗೇಜ್ ಆಗಲಿಕ್ಕೆ ಅಥವಾ ನಮ್ಮ ಮೈಂಡನ್ನೇ ಫ್ರೆಶ್ ಮಾಡಲಿಕ್ಕೆ ಇದೊಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಸ್ವಲ್ಪ ನರ್ವಸ್ನೆಸ್ ಇದೆ ಆಯ್ತಾ, ಬಿಕಾಸ್ ಈ ಥರ ಕ್ಯಾಮರಾ ಮುಂದೆ ಇಟ್ಕೊಂಡು ನನ್ನನ್ನೇ ನಾನು ನೋಡಿ ನನ್ನ ಥಾಟ್ಸ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಷ್ಟು ಸುಲಭ ಏನಿಲ್ಲ. ನಾನು ಮತ್ತೆ ಇವಾಗ ನನಗೆ ಒಂದು ವಿಡಿಯೋ ಮಾಡಿ ಏನು ಫೀಲ್ ಆಯ್ತು ಅಂದರೆ, ಒಂದು ವಿಡಿಯೋ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ನೋಡಿದಾಗೆ ಸುಲಭ ಇಲ್ಲ. ನಾನು ಅಂದ್ಕೊಳ್ತಿದ್ದೆ ಯೂಟ್ಯೂಬಲ್ಲಿ ಈಗ ಈಸಿಯಾಗಿ ವಿಡಿಯೋ ಹಾಕ್ತಾರಂತ, ಬಟ್ ಅಷ್ಟು ಸುಲಭ ಏನೂ ಇಲ್ಲ. ಬಿಕಾಸ್ ನೀವು ರಿಯಲ್ ಆಗಿ ಏನು ಹೆದರದೆ, ಏನು ನಾಚಿಕೆ ಇಲ್ಲದೆ ನಿಮ್ಮ ರಿಯಲ್ ಥಾಟ್ಸ್ ಶೇರ್ ಮಾಡಬೇಕಾದ್ರೆ ಇದು ಲಾಟ್ ಆಫ್ ಕರೇಜ್ ಬೇಕಾಯ್ತಾ. ಬಿಕಾಸ್ ನಾನು ಇದು ಚಾನಲ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಮಂತ್ ಮಾರ್ಚಲ್ಲಿ ಚಾನಲ್ ಓಪನ್ ಮಾಡಿ ಇಟ್ಟಿದ್ದೆ, ಬಟ್ ಅದರಲ್ಲಿ ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ನನಗೆ ಧೈರ್ಯನೇ ಬರಲಿಲ್ಲ. ವಿಡಿಯೋ ಒಂದು ಶೂಟ್ ಮಾಡಿದ್ದೆ, ಮನೆ ಹತ್ರದ್ದು ಒಂದು ರ್ಯಾಂಡಮ್ ಆಗಿ ವಿಡಿಯೋ ಶೂಟ್ ಮಾಡಿದ್ದೆ, ಬಟ್ ಮನಸ್ಸಲ್ಲಿ ಎಲ್ಲ ಓವರ್ ಥಿಂಕಿಂಗ್ ಇತ್ತು. ನಾನು ಇವಾಗ ಪೋಸ್ಟ್ ಮಾಡ್ತೇನೆ, ಆಗ ಜನರೆಲ್ಲ ಏನು ರಿಯಾಕ್ಟ್ ಮಾಡ್ತಾರೆ, ಮನೆಯವ್ರು ಏನು ಹೇಳ್ತಾರೆ ಅಥವಾ ಊರಿನವ್ರು ಏನು ಹೇಳ್ತಾರೆ, ಹಾಗೆಯೇ ನನ್ನದು ಎಲ್ಲ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇತ್ತು. ಪ್ಲಸ್ ಇನ್ನೊಂದು ಮೇನ್ ಥಿಂಗ್ ಅಂದರೆ, ನಾನು ಇವಾಗ ಏನಾದರೂ ವಿಡಿಯೋ ಹಾಕಿದರೆ ಅದರಲ್ಲಿ ಏನಾದರೂ ತಪ್ಪಾಯ್ತು ಅಂತ ಅಂದ್ಕೊಳ್ಳಿ, ಅದಕ್ಕೆ ಏನೆಲ್ಲ ನೆಗೆಟಿವ್ ಕಮೆಂಟ್ಸ್ ಬರ್ಬೋದು, ಅಥವಾ ಏನಾದರೂ ತುಂಬ ಥಾಟ್ಸ್ ಬರ್ತಾ ಇತ್ತು ಆ ಥರ ಅದಕ್ಕೆ ನನಗೆ ವಿಡಿಯೋ ಪೋಸ್ಟ್ ಮಾಡಲಿಕ್ಕೇ ಆಗಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾನು ನನಗೇ ಮೋಟಿವೇಟ್ ಮಾಡ್ತಾ ಇದ್ದೆ, ಲೈಕ್ ನೀನು ಸ್ಟಾರ್ಟ್ ಮಾಡಿದ್ರೆ ತಾನೇ ನಿನಗೆ ಗೊತ್ತಾಗ್ತದೆ ಏನು ಮಾಡಬೇಕಂತ. ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಕಲಿಯೋಣ, ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ. ನಿನಗೆ ಏನಾದರೂ ಲೈಫಲ್ಲಿ ಸಾಧಿಸಬೇಕಾದ್ರೆ ನೀನು ಸ್ಟಾರ್ಟ್ ಅಂತ ಮಾಡಬೇಕಲ್ವಾ ಅಂತ ನಾನು ಮತ್ತೆ ನನಗೇನೆ ಸೆಲ್ಫ್ ಮೋಟಿವೇಟ್ ಮಾಡಿ ಧೈರ್ಯ ಮಾಡಿ ನಿನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ, ಓಕೆನಾ. ಸೊ ಇನ್ನು ಮುಂದೆ ನೋಡೋಣ ಹೇಗೆ ಆಗ್ತದಂತ. ಮತ್ತು ಇನ್ನೊಂದು ಏನಂದರೆ, ಪರ್ಫೆಕ್ಟ್ ಡೇ ಅಂತ ಯಾವುದೂ ಇಲ್ಲ. ಬಿಕಾಸ್ ನೀವು ಆ ಪರ್ಫೆಕ್ಟ್ ಡೇಗೆ ವೇಟ್ ಮಾಡಿದರೆ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕೇಸಲ್ಲಿ ನಾನು 2-3 ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಏನಾದರೂ ವ್ಲಾಗ್ ಹಾಕೋಣ ಅಂತ ಥಿಂಕ್ ಮಾಡಿದ್ದೆ, ಬಂತು ನನ್ನಿಂದ ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ಆಗಲೇ ಇಲ್ಲ. ಅಷ್ಟು ಡಿಲೇ ಮಾಡಿದ ನಂತರ ಇವಾಗ ಸ್ವಲ್ಪ ಕರೇಜ್ ಬಂದಿದೆ, ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ತಾ ಇದ್ದೀನಿ, ಹಾಕ್ತೀನಿ. ಇವಾಗ ನಾನು ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ ಅಲ್ವಾ, ಮಿಸ್ಟೇಕ್ಸ್ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ 1% ಕಾನ್ಫಿಡೆಂಟ್ ಬಿಲ್ಡ್ ಆಗ್ತಾ ಇದೆ, ನನಗೆ ಮೋಟಿವೇಶನ್ ಬರ್ತಾ ಇದೆ ಮಾತಾಡಲಿಕ್ಕೆ. ಮೇನ್ ಥಿಂಗ್ ಅಂದರೆ ನನ್ನದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾಯಿದೆ. ಪ್ಲಸ್ ನನ್ನ ಹಾಗೆ ನೀವು ಕೂಡ ಯಾರಾದರೂ ಇದ್ದೀರಾ ಈ ಥರ, ಲೈಕ್ ನನಗೆ ಕೂಡ ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕು, ಅಥವಾ ಯೂಟ್ಯೂಬ್ ಚಾನಲ್ ಅಂತ ಅಲ್ಲ, ಬೇರೆ ಏನಾದರೂ ಮಾಡಬೇಕು, ಬಟ್ ಈ ಥರ ಓವರ್ ಥಿಂಕಿಂಗ್ ಥಾಟ್ಸ್ ಎಲ್ಲ ಬಂದು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾನೊಂದು ಹೇಳ್ತೀನಿ, ನೀವು ಸ್ಟಾರ್ಟ್ ಮಾಡಿ. ಸ್ವಲ್ಪ ಡೈಲಿ ಕನ್ಸಿಸ್ಟೆಂಟ್ ಇರಿ ಅಷ್ಟೇ, ನಿಮಗೆ ಐಡಿಯಾ ಬಂದೇ ಬರ್ತದೆ. ಒಂದು ದಿವಸ ನಿಮಗೆ ರಿಸಲ್ಟ್ ಕೂಡ ಸಿಗ್ತದೆ, ಇಂಪ್ರೂವ್ ಕೂಡ ಆಗ್ತೀರಾ. ಜಸ್ಟ್ ಸ್ಟಾರ್ಟ್ ಮಾಡಿ ಅಷ್ಟು. ಇವಾಗ ನನ್ನದು ಫಸ್ಟ್ ಟಾರ್ಗೆಟ್ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಫಾಲೋ ಮಾಡಲಿಕ್ಕೆ ಆಯಿತಾ. ಬಿಕಾಸ್ ಕನ್ಸಿಸ್ಟೆಂಟ್ ಆಗಿ ಇದ್ದರೆ ಅಲ್ವಾ ನನಗೆ ಆಟೋಮೆಟಿಕ್ ಆಗಿ ರಿಸಲ್ಟ್ ಸಿಗ್ತದೆ. ಆಮೇಲೆ ಅದಕ್ಕೆ ನಿಮಗೆ ಕೂಡ ಸ್ವಲ್ಪ ಇನ್ಸ್ಪೈರ್ ಆಗಲಿ ಅಂತ ನಾನು ಶೇರ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಕೂಡ ಈ ಥರ ಕ್ಯಾಶುವಲ್ ಟಾಕ್ಸ್, ಸ್ವಲ್ಪ ಮೋಟಿವೇಶ್ನಲ್ ಟಾಕ್ಸ್ ಇಷ್ಟ ಆದರೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಕೂಡ ಬೇರೆಯವ್ರಿಗೆ ಸ್ವಲ್ಪ ಮೋಟಿವೇಶನ್ ಮಾಡಬೇಕಂತ ಫೀಲ್ ಆದರೆ ಈ ವಿಡಿಯೋವನ್ನು ಶೇರ್ ಮಾಡ್ಬೋದು. ಹಾಗೆ ಇನ್ನು ಮುಂದೆ ಡೇ ಬೈ ಡೇ, ವಿಡಿಯೋ ಬೈ ವಿಡಿಯೋ ನಾನು ಇಂಪ್ರೂವ್ ಆಗ್ತೀನಿ, ಬೇರೆ ಬೇರೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಇವತ್ತಿಗೆ ಇಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಮ್ಮೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಷ್ಟರ ತನಕ ಬಾಯ್, ಟೇಕ್ ಕೇರ್.